ನಾನು ಯಾವುದೇ ಕಾರಣಕ್ಕೂ ನಾಮಪತ್ರ ವಾಪಸ್ಸು ಪಡೆಯುವುದಿಲ್ಲ. ನಾನು ರಣರಂಗದಿಂದ ಹಿಂದೆ ಸರಿಯುವ ಮಾತೇ ಇಲ್ಲ ಎಂದು ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ಸ್ಪಷ್ಟಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾನು ನಾಮಪತ್ರ ವಾಪಸ್ಸು ಪಡೆದಿದ್ದೇನೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು, ಅವರ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕುತ್ತೇನೆ ಎಂದರು. ಕಾಂಗ್ರೆಸ್ನಿಂದ ಈ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರಿಗೆ ಸಾಕಷ್ಟು ಅನ್ಯಾಯ ಆಗಿದ್ದು, ಯಾರೇ ಬಂದು ಮನವೊಲಿಸಿದರು ಈ ಬಾರಿ ಯಾವುದೇ ಕಾರಣಕ್ಕೂ ನಾಮಪತ್ರ ಹಿಂಪಡೆಯುವುದಿಲ್ಲ ಎಂದರು. ಮೊದಲು ಅಲ್ಪಸಂಖ್ಯಾತರಿಗೆ, ಅಹಿಂದ ಸಮುದಾಯದವರಿಗೆ ಮನವೊಲಿಸಲಿ ಎಂದ ಅವರು, ಯಾರೇ ಬಂದು ಮನವೊಲಿಸಿದರೂ ಗೋ ಬ್ಯಾಕ್ ಎನ್ನುತ್ತೇನೆ ಎಂದರು. ನನಗೆ ಮಾಧ್ಯಮರ ಮೂಲಕ ಒಬ್ರು ಯಾರ ಹಿಂದಕ್ಕೆ ಪಡೆದಾರ ಅಂಥೇಳಿ ಮಾಧ್ಯಮ ಮೂಲಕ TV ಚಾನಲ್ನಲ್ಲಿ ಟಿವಿಯಲ್ಲಿ ತೋರಿಸ್ತಾ ಇದ್ದಾರೆ, ಯೂಟ್ಯೂಬ್ನಲ್ಲಿ ತೋರಿಸ್ತಾ ಇದ್ದಾರೆ. ಖಂಡಿತವಾಗೂ ಅವ್ರ ಮೇಲೆ ಮಾನನಷ್ಟ ಮೊಕದ್ದಮೆ ಹೂಡಬೇಕು. ಎರಡನೇದು ಏನಪ್ಪ ಅಂತ ಹೇಳಿದರೆ, ಈ ರಾಜ್ಯದಲ್ಲಿ ನಮ್ಮ ಸಮಾಜದ ಉಲ್ಮಾ ಆಲಿಮುದ್ದೀನು ನಮ್ಮ ಅಲ್ಪಸಂಖ್ಯಾತರನ್ನ ಆಯಿಂದ ವರ್ಗದನ್ನ ಕಡೆ ಕಾಣಿಸಿರೋದ್ರಿಂದ ನಾನು ರಣರಂಗ ಮೈದಾನದಲ್ಲಿ ಅದೇನೆ. ಯಾವ ಕಾರಣಕ್ಕೂ ಯಾವ ಕ್ಷಣಕ್ಕೂ ನಾನು ಹಿಂದಕ್ಕೆ ಪಡೆಯೋದಿಲ್ಲ. ನಿಮ್ಮ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ನಿಮ್ಮನ್ನು ನಾನು ಯಾವಾಗಲೂ ತಿರಸ್ಕಾರ ಮಾಡಿಲ್ಲ, ಮಾಧ್ಯಮರಿಗೆ ಮಾಡೋದು ಇಲ್ಲ. ಮುಂದಾಗಿ ನಾ ಅಧಿಕಾರದಾಗಿರಲಿ ಬಿಡಲಿ, ನಾನು MLA ಆಗಲಿ ಬಿಡಲಿ, ಮಾಧ್ಯಮರಿಗೆ ನಾನೆಲ್ಲ ನನ್ನ ಸೋದರು, ನನ್ನ ಮಾಂಧವರು, ನನ್ನ ಅಣ್ಣ ತಮ್ಮಂದರೊಂದು ತಿಳ್ಕೊತಾನೆ. ನನ್ನ ರಾಜ್ಯದಲ್ಲಿ ಜನಗಳಿಗೆ, ಇಡೀ ರಾಜ್ಯದಲ್ಲಿ 2008ರಲ್ಲಿ ನಾವು ತಕ್ಕಂಗೆ ಪಾಠ ಕಾಂಗ್ರೆಸ್ಸಿಗೆ ನಾವು ತಿಳಿಸ್ತೀವಿ, ಮಾಡ್ತೀವಿ. ಇಡೀ ರಾಜ್ಯದಲ್ಲಿ ಅಡ್ಡಾಡಿ ಮೈನಾರಿಟಿಗೆ, ಆಯಿಂದ ಜನಕ್ಕೆ KPCC ಅವರು, ಸುರ್ಜೇವಾಲಾ ಅವರು, ಖರ್ಗೆ ಅವರು, ಸಿದ್ದರಾಮಯ್ಯ ಅವರು ಕಡೆ ಕಾಣಿಸೋದ್ರಿಂದ ನಮ್ಮ ಜಿಲ್ಲೆಯ ನಾಡಿನ ಜನತೆ, ನಮ್ಮ ದಕ್ಷಿಣ ಕ್ಷೇತ್ರದ ಜನತೆಗೆ ಭಾಳ ನೋವುಂಟು ಆಗಿದೆ. ಆ ಕಾರಣದಿಂದ ನಾನು ಈ ರಾಜ್ಯದಲ್ಲಿ, ಈ ಡಿಸ್ಟಿಕ್ನಲ್ಲಿ, ಆಮೇಲೆ ನನ್ನ ಕ್ಷೇತ್ರದಲ್ಲಿ ಜನಗಳಿಗೆ ಮನವೊಲಿಸಿ, ನಾನು ಯಾವ ಕಾರಣಕ್ಕೂ ನನ್ನ ಜನ ತೀರ್ಪು ಕೊಡ್ತಾರೆ, ನನ್ನ ಗೆಲುವು ಖಚಿತ ಅಂಥೇಳಿ ತಮ್ಮ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಜೈ ಹಿಂದ್, ಜೈ ಕರ್ನಾಟಕ. ಸರ್ ಭಾಳ ಬಂದು ನಾನು ಮೊಬೈಲು ಇಲ್ಲೂವರೆಗೂ ನಾನು ಯೂಸ್ ಮಾಡಿಲ್ಲ, ಎತ್ತೂ ಇಲ್ಲ. ಈಗ ನಿಮ್ಮ ಮಾಧ್ಯಮ ಮೂಲಕ ನಾನು ಬಂದಿದ್ದೇನೆ, ಮೊಬೈಲ್ ತಂದಿಲ್ಲ. ಭಾಳ ಜನ ಬಂದಿದ್ರು ಸರ್, ಭಾಳ ಜನ ಬಂದಿದ್ರು. ನಾನು ಖಚಿತ ಅಂತ ಹೇಳಿದ್ದೇನೆ, ಬೈಲಲ್ಲಿ ಇರ್ತಕ್ಕದ್ದು ನಿಜ ಅಂತ ಹೇಳಿದ್ದೇನೆ. ಅಲ್ಲಿ ಹೈಕಮಾಂಡರು ಅವರು ಎಲ್ಲ ಬರೋಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಸಮಾಜದಲ್ಲಿ ಅಲ್ಪಸಂಖ್ಯಾತರಿಗೆ, ಹಿಂದುಳಿದ ಜನಕ್ಕೆ ಮುಂಚೆ ಅವ್ರು ಮನವೊಲಿಸ್ಲಿ, ಆಮೇಲೆ ನನಗೆ ಮನವೊಲಿಸ್ಲಿ ಅಂತಕ್ಕದ್ದು ನಾನು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಇಲ್ಲ ಸರ್, ಅವೆಲ್ಲ ಸುಳ್ಳು ಸರ್, ಎಲ್ಲ ಸುಳ್ಳು. ಸರ್ ಅವ್ರು ಯಾರು ನನಗೆ ಮನವೊಲಿಸೋದಕ್ಕಿಂತ ಮುಂಚೆ ಈ ನಾಡಿನ ಜನತೆಗೆ, ನಮ್ಮ ಸಮಾಜ ಅಲ್ಪಸಂಖ್ಯಾತರಿಗೆ, ಆಯಿಂದ ಜನಕ್ಕೆ ಮನವೊಲಿಸಿದ ಮೇಲೆ ನನ್ನ ಹತ್ರ ಬಂದು ಆಮೇಲೆ ಮನವೊಲಿಸ್ಬೇಕು ಸರ್. ನನಗೆ ನನ್ನ ಹತ್ರ ಬಂದು ಮಾತಾಡ್ತಕ್ಕದ್ದು ಏನಿಲ್ಲ. 100ಕ್ಕೆ 100 ಸರ್. ಇಲ್ಲ ಅಂತ ಹೇಳಿದರೆ ನಾವು ಈ ರಾಜ್ಯದಲ್ಲಿ, ಡಿಸ್ಟಿಕ್ನಲ್ಲಿ, ನಾಡಿನಲ್ಲಿ ನಾವು ಬದುಕಬೇಕಂತ ಹೇಳಿದರೆ, ನಾವು ನಮ್ಮ ಸಮಾಜ, ಆಯಿಂದ ಜನ, ನಮ್ಮ ಅಭಿಮಾನರು, ನಮ್ಮ ಯುವಕರು ಏನು ತೀರ್ಪು ಕೊಡ್ತಾರ ಆ ತೀರ್ಪಿಗೆ ನಾನು ಬದ್ಧವಾಗಿರ್ತೇನೆ ಸರ್. ಸರ್ MP MLA ಇಡೀ ಕರ್ನಾಟಕದಲ್ಲಿ ಮೈನಾರಿಟಿಗೂ ಜನ ಅಡ್ಡಾಡಿ ಕಾಂಗ್ರೆಸ್ಸಿಗೆ ತಕ್ಕದ ಪಾಠ ಕಲಿಸ್ತೀವಿ ಸರ್. ಈಗ 23 ಜನ ನಾಮಪತ್ರ ಸಲ್ಲಿಸಿದ್ದಾರೆ ಮೈನಾರಿಟಿ ಸರ್. ಅವರೆಲ್ಲರನ್ನು ಸೇರಿಸಿ ಒಬ್ಬರನ್ನೇ ಒಮ್ಮತದ ಅಭ್ಯರ್ಥಿ ಅಂತ ಮಾಡಿದ್ರೆ ನಿಮಗೆ ಲಾಭ ಇಲ್ಲ, ಇಲ್ಲಾಂದ್ರೆ ಡಿವೈಡ್ ಆಗುತ್ತೆ ಸರ್. ಈಗ ನಾವು ಅವ್ರ ಕೂಡ ಮಾತಾಡಿದ್ವಿ, ಸಂಪರ್ಕದಲ್ಲಿ ಇದ್ದೀವಿ. ನಾವು ಕಡ್ಡವಾಗಿ ಬೈಲಿಗಿದ್ದರೆ ಅವರೆಲ್ಲ ಹಿಂದಕ್ಕೆ ಪಡಿತಾರೆ ಸರ್. ನಮ್ಮಲ್ಲಿ ಏನಾರು ವ್ಯತ್ಯಾಸ ಆದರೆ ಅವ್ರು ಬೈಲಿಗಿರ್ತಾರೆ ಸರ್. ಅವರೆಲ್ಲರೂ ಹಿಂಬಡಕ್ಕೆ ಹೇಳ್ತೀರಿ, ನೀವು ಒಬ್ಬರೇ ನಿಲ್ತೀರಿ ಅಂತ? ಹೌದು ಸರ್, ಹೌದು. ಸರ್ ಈಗ 23 ಜನ ಕಣದಲ್ಲಿದ್ದಾರೆ ಅಲ್ಪಸಂಖ್ಯಾತರು. ಹ್ಞೂ ಸರ್. ಎಲ್ಲರೂ ಒಂದು ರೌಂಡ್ ಏನಾದ್ರು ಸಂಪರ್ಕ ಮಾಡಿದ್ರೆ ಹೇಗೆ ಅಂತ? ಮಾತಾಡಿದ್ದೇನೆ ಸರ್, ಮಾತಾಡಿದ್ದೇನೆ. ಎಲ್ಲರೂ ಕೂಡ ಸಂಪರ್ಕ ಇದೆ ಸರ್, ಮಾತಾಡಿದ್ದೇನೆ. ಎಲ್ಲ ನಮ್ಮ ಬಾಂಧವರು, ಅಣ್ತಂಗಳು, ಅದ್ರ ಬಗ್ಗೆ ಎರಡು ಮಾತಿಲ್ಲ ಸರ್. ಮನವೊಲಿಸಿ ಅವ್ರಿಗೂ ತಕ್ಷಣ ನಾನು ಬೈಲಾಗ ಒಬ್ಬನೇ ಇರ್ತೇನೆ ಸರ್.
ಜಮೀರ್ ಅಹಮದ್ ಅವರು ವಿರುದ್ಧವಾಗಿ ಪ್ರಚಾರಕ್ಕೆ ಬರ್ತಾರೆ ಕಾಂಗ್ರೆಸ್ ಪಾರ್ಟಿ ಪರವಾಗಿ. ಗೋ ಬ್ಯಾಕ್. ಯಾರು ಬಂದ್ರೂ ಏನಿಲ್ಲ ಸರ್, ಸಮಾಜಕ್ಕೆ ಮುಂಚೆ ಸರಿಪಡಿಸ್ಕೋಬೇಕು, ಆಮೇಲೆ ನನ್ನ ಸರಿಪಡಿಸ್ಕೋಬೇಕು ಹೊರತು ಯಾರೇ ಬಂದ್ ಮಾಡಿದ್ರು ಜನ ಎಲ್ಲ ರಚ್ಚಿಗೆದ್ದಿದ್ದಾರೆ, ಅದರಲ್ಲಿ ಎರಡು ಮಾತಿಲ್ಲ ಸರ್. ಒಂದು ಹಂತದಲ್ಲಿ ನಿಮ್ಮ ಪರವಾಗಿ ಇದ್ದಂತ ಜಮೀರ್ ಅಹಮದ್ ಅವರು ಈಗ ಕಾಂಗ್ರೆಸ್ ಪರವಾಗಿ ನಿಂತ್ಕೊಂಡು ಈಗ ಪ್ರಚಾರ ಮಾಡ್ತಾರೆ ಸರ್. ನನ್ನ ಪರವಾಗಿ ಅಂತಲ್ಲ, ಅವರು ಮುಸಲ್ಮಾನರ ಪರವಾಗಿ ರಾಜ್ಯದಲ್ಲಿ ಅವರೆಲ್ಲ ಅಧ್ಯಕ್ಷರಾಗಿ ಜವಾಬ್ದಾರಿ ಜನ ಆಗಿ ಕಾಣಿಸ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಅವ್ರಿಗೂ ಮರ್ಯಾದೆ ಸಿಗಲಿಲ್ಲ, ಯಾರಿಗೂ ನಮ್ಮನ್ನು ಉಲ್ಮಾಯುದ್ದೀನ್ ಆಲಿಮುದ್ದೀವ್ರಿಗೆ ಮರ್ಯಾದೆ ಸಿಕ್ಕಿಲ್ಲ ಅಂದಮೇಲೆ ನಾವು ರಾಜ್ಯದಲ್ಲಿ ಕಾಂಗ್ರೆಸ್ಸಿಗೆ ಮತ ನೀಡಿ ನಮ್ದೇನು ಅವಶ್ಯಕತೆ ಐತಿ ಸರ್. ಬಟ್ ಜಮೀರ್ ಬರಲಿ ಯಾರೇ ಕಾಂಗ್ರೆಸ್ ಮುಖಂಡರು ಬರಲಿ ಗೋ ಬ್ಯಾಕ್ ಅನ್ನೋದು ನಮ್ಮ ಸಮಾಜದಲ್ಲಿ ಅವ್ರ ಮುಂಚೆ ಬಂದು ಮಾತಾಡ್ಕೊಳ್ಳಿ ಸರ್. ನಮ್ಮ ಜನಗಳು ಕೂಡ ಮಾತಾಡ್ಕೊಂಡು ಆಮೇಲೆ ಸಾದಿಕ್ ಪೈಲ್ವಾನ್ರು ಬಂಡಾಯ ಅಭ್ಯರ್ಥಿಯಾಗಿ ನಿಂತದಲ್ಲ, ನಮ್ಮ ಸಮಾಜಕ್ಕೆ ಮನವೊಲಿಸ್ಕೊಂಡು ಆಮೇಲೆ ನನ್ನ ಹತ್ರ ಬರಬೇಕು. ಸರ್, ಈಗ ಮೊನ್ನೆ ಶೇಲ್ಕಲ್ಲಿ ಮೀಟಿಂಗ್ ಮಾಡಿದ್ರಲ್ಲ ನಿಮ್ಮೆಲ್ಲ ಅಲ್ಪಸಂಖ್ಯಾತ ಶಾಸಕರು, ಅವರ ಕೆಳಗಡೆ ಇರುವಂತ ಒಂದು 30-40 ಜನರ ಟೀಮು ನಿನ್ನೆ ದಾವಣಗೆರೆ ಬಂದಿದೆ ಸರ್. ಎಲ್ಲ ದಾವಣಗೆರೆ ದಕ್ಷಿಣದಲ್ಲಿ ಕ್ಯಾಂಡಿಡೇಟ್ಗಳಿಗೆಲ್ಲ ಸಂಪರ್ಕ ಮಾಡ್ತಿದ್ದಾರೆ ಸರ್. ನಿಮ್ಗೆ ಯಾರಾದ್ರೂ ಸಂಪರ್ಕ ಮಾಡಿದ್ರು? ಇಲ್ಲ ಸರ್, ಇಲ್ಲ ಸರ್. ಸಂಪರ್ಕ ಮಾಡಿದ್ರೆ ಯಾರಾದ್ರೂ ನಿಮ್ಮ ಜೊತೆ ಮಾತಾಡಿದ್ರೆ? ಇಲ್ಲ ಸರ್, ಇಲ್ಲ ಸರ್. ಅವ್ರು ಹೇಳೋದು ಬಂದು ನಿಮ್ಗೆ ಮನವೊಲಿಕೆಗೆ ಯತ್ನ ಮಾಡಿದ್ರು ಸರ್. ಸರ್, ನನಗೆ ಮನವೊಲಿಸೋದೇನು ಬೇಕಾಗಿಲ್ಲ. ನನ್ನ ಮುಂಚೆ ನಮ್ಮ ಉಲ್ಮಾಯುದ್ದೀನ್ ಆಲಿಮುದ್ದೀನು ಮನಸ್ಸು ನೋವು ಮಾಡಿದ್ದಾರೆ, ಆಮೇಲೆ ಅಲ್ಪಸಂಖ್ಯಾತರ ಮೈನಾರಿಟಿಗೆ ನೋವು ಮಾಡಿದ್ದಾರೆ, ಹಿಂದುಳಿದ ಜನಕ್ಕೆ ಮಾಡಿದ್ದಾರೆ, ಅಹಿಂದ ಜನಕ್ಕೆ ಮನಸ್ಸು ನೋವು ಮಾಡಿದ್ದಾರೆ. ಮುಂಚೆ ಅವ್ರಿಗೆ ಮನಸ್ಸು ಹೊಲಿಸ್ಕೊಂಡು ಆಮೇಲೆ ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ಹತ್ರ ಬಂದು ಮನವೊಲಿಸ್ಬೇಕು ಹೊರತು ಫಸ್ಟ್ ಆಗಿ ನನ್ನ ಹತ್ರ ಬರ್ತಕ್ಕದ್ದು ಏನಿಲ್ಲ ಸರ್. ಒಂದು ಹಂತದಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕಂತ ಬಿಟ್ಟು ಜಮೀರ್ ಅಹಮದ್ ಅವರು ಮಾಡ್ತಾರೆ. ಈಗ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಸಿಕ್ಕಿಲ್ಲ, ಆದ್ರೆ ಕಾಂಗ್ರೆಸ್ ಅವರ ಪರವಾಗಿ ಬಂದು ಪ್ರಚಾರ ಮಾಡ್ತಾರೆ. ಇದ್ರ ಬಗ್ಗೆ ಏನು ಹೇಳ್ತಾರೆ ಸರ್? ಇಲ್ಲಿ ಪರಮಾತ್ಮನ ಇಡೀ ಜಗತ್ತೇ ನಡೆಸ್ತಕ್ಕಂಥ ವ್ಯಕ್ತಿ ಪರಮಾತ್ಮ ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ. ಏಕೈಕಿ ಪಕ್ಷ ಪರಮಾತ್ಮ. ಆತನು ಭೂಮಿ ಮೇಲೆ ಬಂದು ಇಳಿದು ಹೇಳಿದ್ರು ಜನ ಎಲ್ಲ ಕೇಳಕ್ಕೆ ತಯಾರಿಲ್ಲ. ಈ ಸಂದರ್ಭ ಆ ಥರ ಇದೆ. ಸರ್, ಈಗ 4-5 ದಿನ ಜಮೀರ್ ಅಹಮದ್ ಅವರು ಇಲ್ಲೇ ಪ್ರಚಾರ ಮಾಡ್ತಾರೆ ಸರ್. ನಾಳೆ ಅವಾಗ ಸರ್, ನಮಗೆ ಅದೇ ನೋವು ಇರೋದು. ನಮ್ಮ ರಾಜ್ಯದ ಹಿರಿಯರು ಜಮೀರ್ ಅಹಮದು, ನಸೀರ್ ಅಹಮದು, ತನ್ವೀರ್ ಸೇಠು, ರಿಜ್ವಾನ್ ಅರ್ಷದು, ಆಮೇಲೆ ರಾಜ್ಸಭಾ ರೆಹಮಾನ್ ಖಾನು, ಇನ್ನೂ ಅನೇಕ ಜನ ಇದ್ದಾರೆ ಸರ್. ಅವ್ರಿಗೆಲ್ಲರಿಗೂ ನಮ್ಮ ಉಲ್ಮಾಯುದ್ದೀನ್ ಆಲಿಮುದ್ದೀನ್ ಅವರಿಗೆ ನೋವು ಮಾಡೋದ್ರಿಂದ ನಾವು ಖಂಡಿತವಾಗಿ ನಮ್ಮ ಅಲ್ಪಸಂಖ್ಯಾತರ ಮೈನಾರಿಟಿಗೆ ನೋವು ಮಾಡೋದ್ರಿಂದ ನಾವು ಖಂಡಿತವಾಗಿ ಅದಕ್ಕೋಸ್ಕರ ತಕ್ಕದ ಪಾಠ ಕಾಂಗ್ರೆಸ್ಸಿಗೆ ಕೊಡ್ಬೇಕಂತೇಳಿ ನಾನು ಬಯಲಿಗೆ ನಿಂತಿದ್ದೆ ಸರ್. ಜೈ ಹಿಂದ್, ಜೈ ಕರ್ನಾಟಕ.